5ವರಿಗೆ ಗಾಯವಾಗಿದೆ. ಈ ಪ್ರಕರಣದಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿರುವಂತಹ ಮಂಜುಳಾ ಕೆಆರ್ ಆಸ್ಪತ್ರೆಯಲ್ಲಿ ಗಾಯಾಳು ಮಂಜುಳಾ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಿದ್ದಾರೆ ವೈದ್ಯರು. ಮಂಜುಳಾ ಅವರು ನಿನ್ನೆ ಸಂಜೆ ನಂಜನಗೂಡಿನಿಂದ ಮೈಸೂರಿಗೆ ಬಂದಿರ್ತಾರೆ. ನಿನ್ನೆಯ ಘಟನೆಯಲ್ಲಿ ಅವರ ಎಡಗಾಲಿಗೆ ಸಣ್ಣ ಪುಟ್ಟ ಗಾಯವಾಗಿವೆ. ಮಂಜುಳಾ ಸ್ಥಿತಿಯನ್ನು ಕಂಡು ಸಹೋದರ ನಾಗೇಂದ್ರ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಮಂಜುಳಾ ಗಾಯಾಳು ಆಗಿರುವಂಥದ್ದು. ಸದ್ಯದ ಅವರ ಸ್ಥಿತಿ, ಆಸ್ಪತ್ರೆಯಲ್ಲಿ ಅವರಿಗೆ ಮುಂದಿರುವಂತಹ ಚಿಕಿತ್ಸೆ ಅದನ್ನು ಕಂಡು ಸಹೋದರ ಕಣ್ಣೀರಿಟ್ಟಿದ್ದಾರೆ. ನಿನ್ನೆ ಮೈಸೂರು ಅರಮನೆ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಬ್ಲಾಸ್ಟ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರಿಗೆ ಗಾಯಗಳಾಗಿದ್ದಾವೆ. ಅದರಲ್ಲಿ ಮಂಜುಳಾ ಅವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಸಹೋದರರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಮಂಜುಳಾ ನಿಮ್ಮ ಸಹೋದರಿ? ಹೌದು ಸರ್. ಅಂದರೆ ನೀವು ಅವ್ರ ಅಣ್ಣ ಅಣ್ಣ ಅಂದರೆ ನಿನ್ನೆ ಯಾವಾಗ ಬಂದಿದ್ದು? ನಿನ್ನೆ ಸಂಜೆ ಬಂದಿದ್ದು ಮೈಸೂರಿಗೆ. ನಂಜನಗೂಡಿನಿಂದ ಮೈಸೂರು ಬಂದರು ಮಂಜುಳಾ. ಈಗ ಪೆಟ್ಟು ಎಷ್ಟು ಮಟ್ಟಿಗೆ ಆಗಿದೆ? ಅದೇ ಲೆಫ್ಟ್ ಕಾಲು ಇಂಜರಿ ಮಾಡಿದ್ದಾರೆ, ಸಣ್ಣ ಪುಟ್ಟ ಏಟಾಗಿದೆ. ಮೈಸೂರು ನೋಡೋಕೆ ಬಂದಿದ್ರು? ಮೈಸೂರಲ್ಲಿ ಮಾಮೂಲಿ ಮೈಸೂರು ನಂಜನಗೂಡು ಬರ್ತಾ ಇರ್ತಾರೆ. ಅದೇ ಮೈಸೂರಲ್ಲಿ ನಮ್ಮ ಮನೆ ಎಲ್ಲ ಇದೆಯಲ್ಲ, ಬಂದರೆ ಉಳ್ಕೊಳ್ಳೋದು, ಮಾಡೋದು, ಹೋಗೋದು, ಅದು ಮಾಮೂಲಿ. ಅದು ಹಂಗೇನೆ ಎಲ್ಲ ಎಕ್ಸಿಬಿಷನ್ ಕಡೆಯನ್ನು ಹೋಗಿದ್ದು ನೋಡಿಕೊಂಡು ಹಂಗೆ ನಂಜನಗೂಡು ಬಸ್ ಹತ್ತಕ್ಕೆ ಬಂದಿದ್ದಾರೆ 6 ಗೇಟಿಗೆ. ಆ ಸಮಯದಲ್ಲಿ ಈ ಥರ ಆಗಿದೆ. ಅವ್ರ ಜೊತೆ ಇನ್ಯಾರಿದ್ದು ಸರ್? ಯಾರೇನಿಲ್ಲ, ಮಾಮೂಲಿ ಒಬ್ಬರೇ ಬರೋದು ಹೋಗೋದೆಲ್ಲ ಜನರಲ್. ಅದು ಮಾಮೂಲಿ. ನೀವು ಮಾತಾಡ್ಸಿದ್ರೆ ಮಂಜುಳಾ ಅವ್ರನ್ನ? ನಿನ್ನೆ ನಾನು ಮನೆಗೆ ಹೋಗಿದ್ದೆ, ನಂಜನಗೂಡು ಮನೆಗೆ ಹೋಗಿದ್ದೆ. ನಾನು ನಮ್ಮ ತಂದೆಗೆ ಏಜ್ ಆಗಿದೆ, ಅವ್ರಿಗೆ 70 ವರ್ಷ ಆಗಿದೆ. ಅವ್ರು ನೋಡೋಕ್ಕೆ ಅವಾಗ ಹೋಗ್ತಾ ಇರ್ತೀನಿ. ಆಗ ನಾನು, ನಮ್ಮ ತಂದೆ, ನಮ್ಮ ತಂಗಿ ಎಲ್ಲ ಒಟ್ಟಿಗೆ ಊಟ ಮಾಡೋದು. ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡೋದು. ನಿನ್ನೆ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿ ಏನೋ ಅವ್ರ ಕೈ ತರಿಸ್ಕೊಂಡೆ, ತಿಂಡಿ ತರಿಸ್ಕೊಂಡು ನನ್ನ ಪಾಡು ನಾನು ಬಂದ್ಬಿಟ್ಟೆ. ಆಮೇಲೆ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ, ಬೆಳಿಗ್ಗೆನೇ ಹಿಂಗಾಗಿರೋದು ಗೊತ್ತಾಗಿದ್ದು. ರಾತ್ರಿ ಗೊತ್ತಾಗಿಲ್ಲ, ಯಾಕೆಂದರೆ ಅವ್ರು ಮೊಬೈಲು ಫೋನ್ ಏನು ಯೂಸ್ ಮಾಡಲ್ಲ. ಏನೋ ಒಂದು ಐಡೆಂಟಿ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾಳೆ. ಅದಾದ ಸಮಯದಲ್ಲಿ ಆಧಾರ್ ಕಾರ್ಡ್ ಎಲ್ಲಿ ಏನೋ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ ತಿಂಡಿ ತಿಂದವರು ಇವತ್ತು ನಿಮ್ಮ ತಂಗಿ ತಿಂಡಿ ಅಲ್ಲ, ಮಧ್ಯಾಹ್ನ ಊಟ ಮಾಡಿದಂಥವ್ರು ಇವತ್ತು ನಿಮ್ಮ ತಂಗಿ ಈ ಪರಿಸ್ಥಿತಿಲಿ ಇರೋದು ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಇಲ್ಲ, ನನಗೆ ಮಾತಾಡೋಕ್ಕೆ ಆಗ್ತಾನೇ ಇಲ್ಲ. ಈಗ ನೀವು ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ರಾ? ನಿನ್ನೆ ಮಾತಾಡ್ಸಿದ್ದು ಅಷ್ಟೇ. ಇವಾಗೇನಿಲ್ಲ, ICL ನೋಡ್ಕೊಂಡು ಬಂದಿದ್ದೆ ಅಷ್ಟೇ. ಹೇಗಿದೆ ಸಿಚುವೇಶನ್? ಕಂಡೀಷನ್ ಕ್ರಿಟಿಕಲ್ ಆಗಿದೆ. BP ಲೋ ಇದೆ, ನೋಡ್ಕೊಂಬಂದಷ್ಟೇ. ಅವ್ರಿಗೆ ಮಕ್ಕಳು? ಮದುವೆ ಆಗಿಲ್ಲ. ನಮ್ಮ ತಮ್ಮ, ತಂದೆ, ತಂಗಿ ಎಲ್ಲ ನಂಜನಗೂಡಲ್ಲಿ ಇರೋದು, ನನ್ನ ಬೇರೆ ಕಡೆ ಇರೋದು. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಒಟ್ಟು 5 ಜನರಿಗೆ ಗಾಯವಾಗಿರುವಂಥದ್ದು. ಆ 5 ಜನರ ಪೈಕಿ ಮಂಜುಳಾ ಕೂಡ ಒಬ್ಬರು. ಈಗ ಅವರಿಗೆ ICUನಲ್ಲಿ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ ಅಂಥೇಳಿ ಮಂಜುಳಾ ಸಹೋದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದ 4ವರಿಗೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ.